ಸಂಬಳ ತಗೊಂಡು ಬೆಳೆಸಿದ್ರನ್ನ ನೀ ದುಡ್ಡು ತಿನ್ನಕ್ಕಾಗಲ್ಲ. ಪರಿಶೀಲಿಸಿ ಉಮೇಶ್ಗೆ ಮುದ್ನಾಳ್ ಅವರು ಎಚ್ಚರಿಕೆ ನೀಡಿ ಉಮೇಶ್ ಅವ್ರಿಗೆ ಹೇಳಿದೀವ್ರಿ. ಹೇಳಿ ಒಂದು ವಾರದ ತಕ್ಷಣದಾಗೆ ಈ ತರ ಮಾಡಿಸ್ಲಕತ್ತಾರ್ರಿ ಅವ್ರು. ಆದಷ್ಟು ಉಮೇಶ್ ಅಣ್ಣವ್ರ ಗಮನಕ್ಕೆ ತಂದು ಅವರು ಅಧಿಕಾರಿಗಳಿಗೆಲ್ಲ ಮೆಂಬರ್ದವರಿಗೆ ಚೇರ್ಮನ್ದವ್ರಿಗೆ ಎಲ್ಲರಿಗೆ ನಾವು ಮನವಿ ಮಾಡಿದ್ವಿ. ಆದ್ರನ್ನ ಯಾರಿಂದ ಆಗಲ್ಲ. ಅದೇ ಅಣ್ಣ ಮುದ್ದಣ್ಣ ಬಂದಲಕ್ಷ ಮಾಡಿ ಅಧಿಕಾರಿಗಳು ಇವತ್ತು JCB ಕಾಲುವೆ ಸ್ವಚ್ಛ ಮಾಡುತ್ತಿರ್ತಕ್ಕಂಥದ್ದು. ಸಂಬಳ ತಗೊಂಡು ಬೆಳೆಸಿದ್ರನ್ನ ನೀ ದುಡ್ಡು ತಿನ್ನಕ್ಕಾಗಲ್ಲ. ಪರ್ಸೆಂಟೇಜ್ ತಗೊಂತಾರ. ಮತ್ತು ಕಟ್ಟಿಗೆ ಶಾಪರ ಸೇರಿದಂತ ಪಟ್ಟ ರಾಜಕಾರಣಿಗಳಾಗ್ಲಿ ಈ ನೀರಿದ್ರೆ ಅದನ್ನ ಶೇಂಗಾ ಬಿತ್ತಾರೆ. ಇಲ್ಲ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸಾರ್ವಜನಿಕ ಕಟ್ಟಿರ್ತಕ್ಕ ತೆರಿಗೆ ಹಣದಲ್ಲಿ ಈ ಜನರು ಮಾಡ್ಬೇಕಂತ ಯಾರು ಹೇಳಿದ್ರು ನಿಮ್ಗ? ಜಿಲ್ಲಾ ಆಡಳಿತದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಯಾದಗಿರಿ ಜಿಲ್ಲೆಯ ಬಂದಳ್ಳಿ ಗ್ರಾಮದಲ್ಲಿ ಏನು ಇದು ರೈತರಿಗೆ ನೀರು ಹರಿಯುವ ಕ್ಯಾನಲ್ಗಳೇನು ಗಿಡ ಗಂಟಿಗಳು ಬೆಳೆದು ನೀರು ಮುಂದಕ್ಕೆ ಪಾಸ್ ಆಗ್ಲಾರಂಗ ರೈತರು ತೊಂದರೆ ಆಗಿತ್ತು. ಅದನ್ನು ಈ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಉಮೇಶ್ಗೆ ಮುದ್ನಾಳ್ ಅವರು ಎಚ್ಚರಿಕೆ ನೀಡಿ ಈ ಒಂದು ವಿಷಯ ರಿಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಯಿತು. ಆ ಒಂದು ನ್ಯೂಸ್ಗೆ ಅಧಿಕಾರಿಗಳು ಎಚ್ಚೆತ್ತು ಕೆಲಸ ಕಾರ್ಯಕ್ಕೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಟಿವಿಗೆ ತುಂಬ ಹೃದಯ ಧನ್ಯವಾದಗಳು. ಹತ್ತಿಕುಣಿ ಜಲಾಶಯದಿಂದ ಬಂದಿರತಕ್ಕಂಥ ಈ ಕಾಲುವೆ ಏನದಂದ್ರೆ ಕಟ್ಟಿಗೆ ಶಾಪುರ, ವನಿಗೇರಿ, ಬಂದಳ್ಳಿ, ಹತ್ತಿಕುಣಿ, ಬೆಳಗೇರಿ ಸೇರಿದಂತೆ ಈ ಕೆನಲ್ ಏನದ ಸಾಕಷ್ಟು ವರ್ಷಗಳಿಂದ ಜಾಲಿ ಕಂಟಿಗಳು ಬೆಳೆದ ನೀರು ಬರದೆ ಸಾಕಷ್ಟು ರೈತರು ಏನದ ತಮ್ಮ ಕೊಳವೆ ಬಾವಿ ಮುಖಾಂತರ ಜಮೀನಿನಲ್ಲಿ ಬೆಳೆ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಗ್ರಾಮಸ್ಥರು ನಮ್ಮ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಬಂದು ನೋಡಿದಾಗ ಕರೆ ಒಂದು ಕಡೆ ಸಂಪೂರ್ಣ ಹಾಳಾಗಿದ್ದಂತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಕಾಲುವೆಯನ್ನು ಸ್ವಚ್ಛಗೊಳಿಸಿ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡ್ಬೇಕು. ರೈತರ ಜಮೀನಿಗೆ ಇಲ್ಲದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು JCB ಕಾಲುವೆ ಸ್ವಚ್ಛ ಮಾಡುತ್ತಿರ್ತಕ್ಕಂಥದ್ದು ನಮ್ಮ ಹೋರಾಟದ ಎಚ್ಚರಿಕೆಗೆ ಸ್ಪಂದಿಸಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಲುವೆ ಸುಮಾರು ವರ್ಷಗಳಿಂದ ನಿರ್ಮಾಣ ಆಗಿರೋದಂತ ಸಾಕಷ್ಟು ಹಾಳಾಗಿದ್ದು ಇದನ್ನ ತಾತ್ಕಾಲಿಕವಾಗಿ ಮಾಡ್ತಿದ್ದಾರೆ. ಆದರೆ ಮುಂದಿನ ದಿವಸದಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ಈ ಭಾಗದ 10-15 ಹಳ್ಳಿಗಳು ಏನದಂದ್ರೆ ಶಾಶ್ವತ ಪರಿಹಾರಕ್ಕಾಗಿ ಹತ್ತಿಕುಣಿ ಜಲಾಶಯದಿಂದ ಪೈಪ್ಲೈನ್ ಮುಖಾಂತರ ಹೊಸ ತಂತ್ರಜ್ಞಾನವನ್ನು ಮಾಡಿಕೇಸಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಜಮೀನು ರೈತರ ಹಾಳಾಗಲ್ಲ, ಕಸ ಕಡ್ಡಿನೂ ಬಿಡಲ್ಲ. ಅಲ್ಲೆಲ್ಲಿ ಜಾಕ್ವಾಲ್ ಮಾಡಿ ಕೂಡಿಸಿರಂದ್ರೆ ರೈತರಿಗೆ ಅನುಕೂಲ ಆಗ್ತದ. ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ರೈತರ ಸಮ್ಮುಖದಲ್ಲಿ ಯಾದಗಿರಿ ಟು ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀನಿ. ನೋಡ್ರಿ, ಇದು ಬಾಳ ದಿಂದಲೇಶಂದು ಎಲ್ಲ ಗಿಡ ಗಂಟಿ ಬೆಳೆದವ್ರಿ. ಬೆಳೆದ ಸಲಕ್ಕಾಗಿ ನಮ್ಮ ಹೊಲಕ್ಕೆ ನೀರು ಬರಲಿಲ್ರಿ. ಬರ್ಲಾರ ಸಲಕ ಮುದ್ನಾಳ್ ಉಮೇಶ್ ಅವ್ರಿಗೆ ಹೇಳಿದೀವ್ರಿ. ಹೇಳಿ ಒಂದು ವಾರದ ತಕ್ಷಣದಾಗೆ ಈ ತರ ಮಾಡಿಸ್ಲಕತ್ತಾರ್ರಿ ಅವ್ರು. ಆದಷ್ಟು ನೀವೇನಾದಪ್ಪ ಅಂದ್ರೆ ಪೈಪ್ ಲೈನ್ ಮಾಡಿಸ್ಬೇಕ್ರಿ. ಇದು ಪೈಪ್ ಲೈನ್ ಎಚ್ಚರಿಕೆ ಕೊಟ್ಟು ಪೈಪ್ ಲೈನ್ ಮಾಡಿಸ್ಲಿಲ್ಲಪ್ಪ ಅಂದ್ರೆ ನಾವು ಏನಾದಪ್ಪ ಅಂದ್ರೆ ನಿಜ ಸರ್ಕಲ್ಗೆ ಹೋಗಿ ರೋಡ್ ಬಂದ್ ಮಾಡ್ತೀವ್ರಿ. ರೋಡ್ ಬಂದ್ ಮಾಡಿಕೇಸಿ ಏನಾದಪ್ಪ ಅಂದ್ರೆ ಹೋರಾಟ ಮಾಡ್ತೀವ್ರಿ. ಇದು ಏನಾಗದಪ್ಪ ಅಂದ್ರ ಈ ತರ ಎಲ್ಲ ನೀರು ನಿಂತದ್ರಿ. ನೀರ್ ನಿಂತದ ಇಷ್ಟ ಆದ್ರೆ ನಾವು ಒಬ್ರು ಕಿವಾಗ ಹಾಕಿಲ್ರಿ. ಇವಾಗ ಅಣ್ಣವ್ರಿಗೆ ಹೇಳಿದ್ದೀವ್ರಿ, ಮುದ್ನಾಳ್ ಉಮೇಶ್ ಅವ್ರಿಗೆ ಹೇಳಿದ್ದೀವ್ರಿ. ಒಂದು ವಾರದಾಗ ಒಂದ್ ಕೇಸ್ ಇಮಿಡಿಯೇಟ್ಲಿ JCB ಹಚ್ಚಿ ಮಾಡಿಸ್ಲಕತ್ತಾರ್ರಿ. ಇದು ಏನಾದಪ್ಪ ಅಂದ್ರ ಎಲ್ಲ ಒಟ್ಟು ಮಾಡಿಸ್ಕೇಸ್ ಕ್ಲೀನ್ ಆಗಿ ಸ್ವಚ್ಛ ಮಾಡಿಸ್ಕೇಸ್ ಇಲ್ಲ ಕಾಂಕ್ರೀಟ್ ಹಾಕ್ಸ್ಕೇಶನ ಮಾಡಿಸ್ಬೇಕ್ರಿ. ಇಲ್ಲ ಮಾಡಿಸಿಲ್ಲ ಅಂದ್ರೆ ಪೈಪ್ ಲೈನ್ ಮಾಡಿಸ್ಕೇಸಿ ವಾಲ್ಗಳು ಕುಂದರ್ಸ್ಬೇಕ್ರಿ ಅಂತೇಳಿಕೇಸಿ ಇದೇ ಎಚ್ಚರಿಕೆ ನೀಡಿಸ್ತಿದ್ದೀವ್ರಿ. ಇದು ಮುದ್ನಾಳ್ ಉಮೇಶ್ ಅವ್ರ ಕೈಲಿ ಹೋರಾಟ ಮಾಡಿಸಿ ರೋಡ್ ಬಂದ್ ಮಾಡಿಸ್ತೀವ್ರಿ. ಸೇಡಂಕ್ ಹೋಗೋ ರೋಡ್. ನಿಮ್ಮ ಹೆಸರು? ವೆಂಕಟೇಶ್ ಅವ್ರು. ಹತ್ತಿಕುಣಿಯಲ್ಲಿ ಏಜೆಂಟ್ ಬರ್ತಕ್ಕಂಥ 15 ಗ್ರಾಮದ ಕ್ಯಾನ್ಗಳಲ್ಲಿ ತುಂಬ ಹದಗೆಟ್ಟಿದ್ದೆ ಕಾರಣದಿಂದ ಮುದ್ನಾಳ್ ಉಮೇಶ್ಗೆ ಅಣ್ಣವ್ರನ್ನ ಒಂದು ಸಾರಿ ಕೇಳಿಸಿ ಭೇಟಿ ಮಾಡಿದ್ರಿಂದ ಅವರು ಇದರಿಂದ ಹೆಚ್ಚಿದ್ದ ಕ್ರಮ ತೊಗೊಂಡು ಅಧಿಕಾರಿಗಳಿಗೆ ನಾವು ಭಾಳಷ್ಟು ಅಧಿಕಾರಿಗಳಿಗೆಲ್ಲ ಮೆಂಬರ್ದವರಿಗೆ ಚೇರ್ಮನ್ದವ್ರಿಗೆ ಎಲ್ಲರಿಗೆ ನಾವು ಮನವಿ ಮಾಡಿದ್ವಿ. ಆದ್ರನ್ನ ಯಾರಿಂದ ಆಗಲ್ಲ. ಅದೇ ಅಣ್ಣ ಬಂದಲಕ್ಷ ಮಾಡಿ ಒಂದು ವಾರದಲ್ಲೇ ಮತ್ತೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. JCB ತಂದು ಇದೇ ಥರ ಮುಂದೆ ನೀರು ಥರ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊಂತ ಅಣ್ಣನ ಮೇಲೆ. ನಿಮ್ಮ ಹೆಸರು? ವೆಂಕಟೇಶ್.
ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಕಾಲುವೆ ಇವತ್ತು ಉಮೇಶ್ ಅಣ್ಣವರ ಗಮನಕ್ಕೆ ತಂದು ಅವರು ರೈತರ ಮುಖಾಂತರ ಹೋರಾಟ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಮಾಡಿ ಇವತ್ತಿನ ದಿನ JCBಯನ್ನು ತಂದು ಕಿಸಿ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಅಣ್ಣವರ ನೇತೃತ್ವದಲ್ಲಿ ನಡೆದಿದೆ. ಇದೇ ಥರ ಇನ್ನು ಮುಂದೆ ಸ್ವಲ್ಪ ಕಾಲುವೆಯನ್ನು ಸುಧಾರಣೆ ಮಾಡಿಸ್ಬೇಕು. ಈಗ ಸದ್ಯ ಮುಳ್ಳನ್ನು ತೆಗೆಸಿ ಈಗ ನೀರು ಕಾಲುವೆ ಎಷ್ಟು ಬರ್ತವ ನೀರು ಸ್ವಲ್ಪ ಜನರಿಗೆ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಕಾಲುವೆ ಅಥವಾ ಪೈಪ್ ಲೈನ್ ಮಾಡಿಸಿ ಜನರಿಗೆ ನೀರು ಹಾಯಿಸ್ಬೇಕಂತ ನಾನು ಮನವಿ ಮಾಡುತ್ತೇನೆ. ನಿಮ್ಮ ಹೆಸರು? ಭೀಮಣ್ಣ ಅಕ್ಕಿ ಅಂತ. ಹೌದಾ? ರೈಟ್. ಏನು ಸಮಾಚಾರ? ಹಾಂ. ರೈಟ್. ಇರಲಿ. you